ಕ್ರಿಶ್ಚಿಯನ್ ಮ್ಯಾರೇಜ್ ಬಗ್ಗೆ ಅವನು ಹೇಳಿದಂಥ ವಿಷಯ. ಅವನು ಹೇಳ್ತಾನೆ, ಮದುವೆಯಾಗುವಂತಹ ಗಂಡು ಅವತ್ತು ಅವನು ಬ್ಲ್ಯಾಕ್ ಸೂಟನ್ನು ಹಾಕ್ಕೊಂಡಿರ್ತಾನೆ. ಯಾಕೆ ಬ್ಲ್ಯಾಕ್ ಸೂಟ್? ಸಾವಿನ ದಿನದಲ್ಲಿ ಹಾಕುವಂಥ ಒಂದೇ ಒಂದು ರೀತಿಯ ಸೇಮ್ ಸೂಟ್ ಅಂತ ಹೇಳ್ತಾನೆ. ಹಾಗಿದ್ರೆ ಆ ದಿನ ಅವನು ಬ್ಲ್ಯಾಕ್ ಸೂಟನ್ನು ಹಾಕ್ಕೊಳ್ಳಿಕ್ಕೆ ಅದೊಂದು ಸೂಚನೆ ಆಗಿದೆ, ಒಂದು ಸಿಂಪ್ಟಮ್ ಆಗಿದೆ. ಹಿಂದಿನ ಸ್ವಾರ್ಥ ಜೀವಿತಕ್ಕೆ ಒಬ್ಬ ಪುರುಷನು ಸಾಯಬೇಕು, ಅ ಮ್ಯಾನ್ ಮಸ್ಟ್ ಡೈ ಅಂತ ಹೇಳ್ತಾನೆ. ನೀನು ಅದಕ್ಕೋಸ್ಕರ ಹಳೆಯ ಲೈಫ್ಗಳನ್ನು ಯಂಗ್ ಬಾಯ್ ಆಗಿ ಟೀನೇಜ್ ಆಗಿ ಸುತ್ತಾಡಿದಂಥ ಸಂಗತಿಗಳಿಗೆ ನೀನು ಗುಡ್ ಬೈ ಹೇಳ್ತಾ ಇದೀಯಾ ಅಂತ ಹೇಳ್ತಾನೆ. ಸ್ತ್ರೀ ಅವತ್ತಿನ ದಿವಸದಲ್ಲಿ ಯಾಕೆ ಅವಳು ಬಿಳಿ ವಸ್ತ್ರವನ್ನು ಸೌಂದರ್ಯದ ಪ್ರತೀಕವಾಗಿ, ಬಿಳಿ ವಸ್ತ್ರ ಶುಭ್ರತೆಯನ್ನು ತೋರಿಸ್ತದೆ, ಅದು ಪರಲೋಕವನ್ನು ಪ್ರತಿಫಲಿಸುವಂಥ ಒಂದು ಬಣ್ಣ ಅಂತ ಹೇಳ್ದ. ಯಂಗ್ ಮ್ಯಾನ್ ಮ್ಯಾರೇಜ್ ಆಗುವನು ಕಪ್ಪು ಬಣ್ಣದ ಸೂಟ್ ಹಾಕುವಾಗ ಅದು ಅವನಿಗೆ ಸಾವಿನ ದಿನ. ಯಾಕಂದರೆ ಅವನು ಬ್ಯಾಚುಲರ್ ಮೈಂಡ್ ಸೆಟ್ಗೆ ಸಾಯ್ತಾನೆ, ಅಶ್ಲೀಲತೆಗಳಿಗೆ ಸಾಯ್ತಾನೆ, ಅಲೆದಾಡಲಿಕ್ಕೆ ಬಿಡುವಂತಹ ಕಣ್ಣುಗಳಿಗೆ ಅವನು ಸಾಯ್ತಾನೆ. ಆ ದಿನ ಅಸಭ್ಯವಾದಂಥ ವರ್ತನೆಗಳಿಗೆ ಸಾಯುವಂಥ ದಿನ. ಪರಸ್ತ್ರೀಯರುಗಳ ಮೇಲೆ ಅನಗತ್ಯವಾಗಿ ಟೆಕ್ಸ್ಟ್ ಮೆಸೇಜ್ಗಳನ್ನು ಕಳುಹಿಸಲಿಕ್ಕೆ ಅವನು ಒಪ್ಪಿಸಿಕೊಡದೆ ಸಾವಿನ ಗಂಟೆಯನ್ನು ಬಾರಿಸಬೇಕಾಗಿರುವಂಥ ದಿನ. ನಾನು ಏನು ಮಾಡಬೇಕೋ ಮಾಡ್ತೇನೆ, ಇಟ್ ಇಸ್ ಮೈ ರೈಟ್, ನಾನು ಅದಕ್ಕೋಸ್ಕರವೇ ಬದುಕ್ತಾ ಇದ್ದೇನೆ ಅನ್ನೋ ಮೈಂಡ್ ಸೆಟ್ಗೆ ಸಾಯುವಂಥ ದಿನ. ನನ್ನ ಫ್ರೆಂಡ್ಸ್ಗಳ ಜೊತೆಯಲ್ಲಿ ನಾನು ಬಾರ್ಗಳಿಗೆ ಹೋಗೋದಕ್ಕೆ ಸಾಯೋ ದಿನ. ಸಣ್ಣ ಹುಡುಗನ ಮೈಂಡ್ ಸೆಟ್ನಲ್ಲಿ ಬದುಕೋದನ್ನು ಬಿಟ್ಟು ಒಬ್ಬ ಯಂಗ್ ಮ್ಯಾನ್ ಆಗಿ, ಒಬ್ಬ ಪುರುಷನಾಗಿ ರಾತ್ರಿ 1 ಗಂಟೆವರೆಗೂ ನಾನು ವಿಡಿಯೋ ಗೇಮ್ಗಳನ್ನು ಆಡೋದನ್ನು ಬಿಟ್ಟು ನಿಜವಾದ ಗಂಡಸು ಪುರುಷತ್ವಕ್ಕೆ ಹುಟ್ಟೋ ದಿನ ಅಂತ ಹೇಳ್ತಾನೆ.